ವೀಕ್ಷಕರ, ನಿಮಗೆ ಗೊತ್ತು, ಇವಾಗ ಶ್ರೀಗಂಧದ ಬಗ್ಗೆ ತುಂಬ ವೀಡಿಯೋಗಳು ನೋಡಿದ್ದೀರ ಆಯಿತಾ. ಅದರಲ್ಲಿ ಲಕ್ಷಗಟ್ಲೆನೂ ಮಾಡ್ಬೋದು, ಕೋಟಿಗಟ್ಲೆನೂ ಮಾಡ್ಬೋದು. ಓಕೆ, ಹೋಪ್ಫುಲಿ ನಾವು ಮಾಡ್ತೀವಿ ಅಂತಲೇ ಅಂದ್ಕೊಳ್ಳೋಣ, ನಮಗೂ ಅದೇ ಥರ. ಆದರೆ ನಾನು ಕೆಲವೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಶ್ರೀಗಂಧ ಕೃಷಿ ನಾವು ಮಾಡೋರು ಹೇಗಿರಬೇಕು ಅಂತ. ಶ್ರೀಗಂಧ ಕೃಷಿ ಕಾಲಿಡಬೇಕಾದ್ರೆ ಹೇಗಿರಬೇಕು ತಾ ನಮ್ಮ ಮೈಂಡ್ಸೆಟ್ಟು. ಒಂದು ಕೂದಲು ಕಿತ್ಬಿಟ್ಟು ಬೆಟ್ಟಕ್ಕೆ ಹಾಕ್ಬೇಕಂದ್ರೆ ಬಂದರೆ ಬೆಟ್ಟ, ಹೋದರೆ ಕೂದಲಂತೆ. ಅದೇ ಥರ ನಾವು ಶ್ರೀಗಂಧ ಕೃಷಿ ಮಾಡಬೇಕು ಅಂದರೆ ತುಂಬ ಅದಕ್ಕೆ ಅತಿಯಾದ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೃಷಿ ಮಾಡಬೇಡಿ. ಇದು ನೋಡಿ, ನಾನು ಶ್ರೀಗಂಧ ಗಿಡಗಳು ಏನು ಹಾಕಿನಲ್ಲ, ಜಸ್ಟ್ ₹6 ₹6 ನಾನು ಗೌರ್ಮೆಂಟಿಂದ ಸಿಕ್ತು ತೊಗೊಂಬಂದು ಹಾಕಿದೆ. ಜಸ್ಟ್ 1 ಇಯರ್ ನಾನು ಅದಕ್ಕೆ ತಲೆ ಕೆಡಿಸ್ಕೊಂಡೆ. ಯಾಕೆಂದರೆ ಬೇಸಿಗೆನಲ್ಲಿ ಸ್ವಲ್ಪ ಚಿಕ್ಕ ಗಿಡ ಇದ್ದಾಗ ಅದಕ್ಕೆ ಸ್ವಲ್ಪ ನೀರೆಲ್ಲ ಕೊಡಬೇಕಾಗುತ್ತೆ. ಆ 1 ಇಯರ್ ತಲೆ ಕೆಡಿಸ್ಕೊಂಡೆ. ನಾನು ನೆಕ್ಸ್ಟ್ ಅದಕ್ಕೆ ನೀರೇ ಕೊಡ್ತಿಲ್ಲ. ಯಾವಾಗಲೂ ವರ್ಷಕ್ಕೊಂದ್ಸರಿ ಕಲ್ಟಿವೇಷನ್ ಮಾಡಬೇಕು. ನಾನು ಆ್ಯಕ್ಚುಲಿ ಇಂಟರ್ ಕ್ರಾಪ್ ಆಗಿ ಯೂಸ್ ಮಾಡ್ತಾಯಿದ್ದೆ. ನಾನು ತೆಂಗಿನ ಗಿಡ, ಅಡಿಕೆ ಇರೋ ಮಾವಿನ ಗಿಡ ಇದೆ, ಅದರೊಳಗಡೆ ನಾನು ಶ್ರೀಗಂಧ ಕೂಡ ಹಾಕಿದ್ದೀನಿ ಆಯಿತಾ. ನೆಕ್ಸ್ಟು ಮೇಯ್ನಾಗಿ 3 ತಿಂಗು ಏನಂದರೆ, ಇದನ್ನು ಯಾವ ಥರ ಇನ್ವೆಸ್ಟ್ ಮಾಡಿ ಬೆಳಿಬೇಕು ಅನ್ನೋದು ಒಂದು ಇಂಪಾರ್ಟೆಂಟು. ಆ್ಯಂಡ್ ಸೇಫ್ ಗಾರ್ಡ್ ಮಾಡೋಕ್ಕೆ ಇದು ವೆರಿ ಇಂಪಾರ್ಟೆಂಟ್. ನನಗೆ ಗೊತ್ತು, ನೀವು ತುಂಬ ಜನ ಹೇಳ್ತೀರಾ, ಅಂದರೆ ನನಗೂ ಆ ಫಿಯರ್ ಇದೆ, ನಾನೇನಿಲ್ಲ ಅಂತೆಲ್ಲ. ಗಿಡ ಬೆಳೆಯೋದಕ್ಕಿಂತ ಕಳ್ಳರಿಂದ ನಾವು ಅದನ್ನು ರಕ್ಷಣೆ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ರಕ್ಷಣೆ ಮಾಡೋ ವಿಚಾರದಲ್ಲಿ ನನ್ನೊಂದು 3 ಪ್ಲ್ಯಾನ್ಸ್ ಮಾಡಿದ್ದೀನಿ. ಆ 3 ಪ್ಲ್ಯಾನ್ ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, 2 ಪ್ಲ್ಯಾನ್ ಹೇಳ್ತೀನಿ, ಇನ್ನೊಂದು ಹೇಳೋಕ್ಕಾಗಲ್ಲ ಆಯಿತಾ. ಯಾಕೆಂದರೆ ಆ ಪ್ಲ್ಯಾನ್ ಹಾಗೇ ಇರಬೇಕು. ಯಾಕೆಂದರೆ ಅದು 3rd ಪ್ಲ್ಯಾನ್ ಹೇಳ್ಬಾರ್ದು. ಓಕೆ, 2 ಪ್ಲ್ಯಾನ್ ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ, ಕೇಳಿಸ್ಕೊಡಿ. ಫಸ್ಟ್ ಪ್ಲ್ಯಾನ್ ಏನಂದರೆ, ನಾನು ಒಂದು ಸ್ವಲ್ಪ ಗಿಡ, ಒಂದು 150 ಗಿಡನ ನಾನು ನಮ್ಮ ತೋಟದಲ್ಲಿ ಹಾಕ್ಕೊಂಡಿದ್ದೀನಿ, ಶ್ರೀಗಂಧ ಗಿಡನ. ಆ ಸೇಮ್ ಡೇ ಮನೆ ಹತ್ರ ನನ್ನ ಕಾಂಪೌಂಡ್ ಇದೆ, ಆ ಮನೆ ಅಟ್ಯಾಚ್, ಅದರಲ್ಲಿ 2 ಗಿಡ ಹಾಕ್ಕೊಂಡಿದ್ದೀನಿ. ಸೊ ನನ್ನ ಲಾಜಿಕ್ ಪ್ರಕಾರ ಸೇಮ್ ದ ಪರ್ಸನ್ ಯಾರು ಅದು ಮೆಚ್ಯೂರಿಟಿ ಬಂದಾಗ, ಅಂದರೆ ಅದು ವ್ಯಾಲ್ಯೂ ಬಂದಾಗ, ಸ್ಯಾಂಡಲ್ವುಡ್ಡು ಒಂದೇ ದಿನ ತೋಟಕ್ಕೂ ಬಂದು ಇಲ್ಲೂ ಕಡ್ದು ಮನೆ ಹತ್ರನೂ ಕಡ್ದು ತೊಗೊಂಡು ಹೋಗೋಕ್ಕೆ ಚಾನ್ಸ್ ಇಲ್ಲ. ಸೊ ವರ್ಸ್ಟ್ ಕೇಸು, ತೋಟದಲ್ಲಿ ಬಂದು ಯಾವನಾರು ಕಡ್ದು ಹೋದ ಅಂತಲೇ ತಿಳ್ಕೊಳ್ಳಿ, ಎಲ್ಲ ತೊಗೊಂಡು ಹೋದ ಅಂದ್ಕೊಳ್ಳಿ. ಆ ನೆಕ್ಸ್ಟ್ ಡೇನೇ ನನ್ನ ಮನೆ ಹತ್ರ ಇರೋ 2 ಗಿಡನ ಸೇಲ್ ಮಾಡ್ತೀನಿ. ಅಟ್ಲೀಸ್ಟು ನನ್ನ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಏನಂತ, ನಾನೇನು ಇನ್ವೆಸ್ಟ್ ಮಾಡಿದ್ನಲ್ಲ, ನಾನೇನು ಎಫರ್ಟ್ ಇದಕ್ಕೆ 1 ಇಯರು ಆ ₹6 ಹಾಕಿದ್ನಲ್ಲ, ಆ ₹6 ಪ್ಲಸ್ 1 ಇಯರ್ ನಾನು ಅದನ್ನು ಟೇಕ್ ಕೇರ್ ಮಾಡಿದ್ದೀನಲ್ಲ, ಅದಕ್ಕೆ ಮೇ ಬಿ ಆ ಸ್ಮಾಲ್ ಅಮೌಂಟ್ ಏನು, ಆ ಚಿಕ್ಕದು 2 ಗಿಡ ಮನೆ ಹತ್ರ ಹಾಕೊಂಡಿದ್ದೀನಲ್ಲ, ಅದನ್ನು ಸೇಲ್ ಮಾಡೋದ್ರಿಂದ ಸಿಗುತ್ತಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕಂಡ್ಕೊಳೋಣ. ಆದರೆ ವರ್ಸ್ಟ್ ಕೇಸ್ ಎಲ್ಲಾದರೂ ಇದು ಬೈ ಲಕ್ಕು ನಮಗೆ ಚೆನ್ನಾಗಿ ಸಿಕ್ತು ಅಂದರೆ, ನಾನು ಹೇಳೋದೇ ಬೇಡ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇವಾಗ ವ್ಯಾಲ್ಯೂ ಗೊತ್ತು, ಸ್ಯಾಂಡಲ್ವುಡ್ ಹೇಗಿದೆ ಏನಂತ. ಲಕ್ಷ ಕೋಟಿ ಮೈಟ್ ಬಿ. ಸೊ ರೈತ ಕೂಡ ಲಕ್ಷ ಕೋಟಿನಲ್ಲಿ ಮಾತಾಡ್ಬೋದು. ಇದು ಒಂದು ಜಸ್ಟ್ ನನ್ನ ಲಾಜಿಕ್ಕು. ಮೇ ಬಿ ಇದು ರೈಟ್ ಆರ್ ರಾಂಗೋ ಗೊತ್ತಿಲ್ಲ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.